Hi my dear students, welcome back to YouTube classes. In the last session we discussed branches of accounting and users of accounting. In this session we will discuss objectives of accounting and advantages of accounting. ಓಕೆ ವಿದ್ಯಾರ್ಥಿಗಳೇ, ಕಳೆದ ವಿಡಿಯೋದಲ್ಲಿ ನಾವು ಯೂಸರ್ಸ್ ಆಫ್ ಅಕೌಂಟಿಂಗ್ ಮತ್ತು ಬ್ರಾಂಚಸ್ ಆಫ್ ಅಕೌಂಟಿಂಗ್ನ ತಿಳ್ಕೊಂಡಿದ್ವಿ. ಈ ವಿಡಿಯೋದಲ್ಲಿ ನಾವು ಅಕೌಂಟಿಂಗ್ನ ಉದ್ದೇಶ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಲೆಟ್ ಸ್ಟಾರ್ಟ್ ವಿತ್ ಆಬ್ಜೆಕ್ಟಿವ್ಸ್ ಆಫ್ ಅಕೌಂಟಿಂಗ್. ದ ಫಸ್ಟ್ ಆ್ಯಂಡ್ ಬೇಸಿಕ್ ಆಬ್ಜೆಕ್ಟಿವ್ ಆಫ್ ಅಕೌಂಟಿಂಗ್ ಈಸ್ ಮೇಂಟೈನಿಂಗ್ ಅಕೌಂಟಿಂಗ್ ರೆಕಾರ್ಡ್ಸ್. Okay, we prepare accounting in order to maintain records. Okay, in this accounting we record all financial transaction and events which are related to the business. Okay, ನಾವು ಅಕೌಂಟಿಂಗ್ನ ಪ್ರಿಪೇರ್ ಮಾಡುವಂಥ ಮೂಲ ಉದ್ದೇಶ ಅಕೌಂಟಿಂಗ್ಗೆ ಸಂಬಂಧಪಟ್ಟಂಥ ಟ್ರಾನ್ಸಾಕ್ಷನ್ಸ್ ಮತ್ತು ಈವೆಂಟ್ಸ್ನ ರೆಕಾರ್ಡ್ ಮಾಡ್ತೇವೆ. Okay, so first objective of accounting is maintaining accounting records. In this accounting we record financial transactions and events of the business. Next, second objective of accounting is determining profit or loss. Okay, in order to determine profit or loss, we have to prepare trading, profit and loss account. ಓಕೆ, ಸೊ ಸೆಕೆಂಡ್ ಅಬ್ಜೆಕ್ಟಿವು ಅಕೌಂಟಿಂಗ್ನ ಪ್ರಿಪೇರ್ ಮಾಡುವಂಥ ಎರಡನೇ ಉದ್ದೇಶ ಪ್ರಾಫಿಟ್ ಆರ್ ಲಾಸ್ನ ಡಿಟರ್ಮೈನ್ ಮಾಡೋದು. ಸೊ ಪ್ರಾಫಿಟ್ ಅಥವಾ ಲಾಸ್ನ ಡಿಟರ್ಮೈನ್ ಮಾಡಬೇಕು ಅಂದರೆ ನಾವು ಒಂದು ಅಕೌಂಟ್ನ ಪ್ರಿಪೇರ್ ಮಾಡಬೇಕು. ಅದು ಟ್ರೇಡಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಪ್ರಿಪೇರ್ ಮಾಡಿದ್ರೆ ಓಕೆ, ನಾವು ಪ್ರಾಫಿಟ್ ಒಂದು ಬಿಸ್ನೆಸ್ ಪ್ರಾಫಿಟ್ ಅರ್ನ್ ಮಾಡ್ತಿದ್ಯಾ ಅಥವಾ ಲಾಸಿಂದ ಸಫರ್ ಪಡ್ತಿದ್ಯಾ ಅನ್ನೋದನ್ನು ಫೈಂಡ್ ಔಟ್ ಮಾಡ್ಬೋದು. ಸೊ ದಿಸ್ ಇಸ್ ದ ಸೆಕೆಂಡ್ ಅಬ್ಜೆಕ್ಟಿವ್ ಆಫ್ ಅಕೌಂಟಿಂಗ್. Next, third objective is determining financial position. Okay, financial position na determine ಮಾಡೋದು. By preparing balance sheet we can determine financial position of a particular business concern. ಸೊ ಯಾವುದೇ ಒಂದು ವ್ಯವಹಾರದ ಯಾವುದೇ ಒಂದು ಬಿಸ್ನೆಸ್ನ ಫೈನಾನ್ಷಿಯಲ್ ಪೊಸಿಷನ್ನ ನಾವು ಡಿಟರ್ಮೈನ್ ಮಾಡಬೇಕು ಅಂದರೆ ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡಬೇಕು. ಸೊ ನಾವು ಅಕೌಂಟಿಂಗ್ನ ಹೇಗೆ ಪ್ರಿಪೇರ್ ಮಾಡ್ತೀವಿ ಅಂದರೆ ಫೈನಾನ್ಷಿಯಲ್ ಪೊಸಿಷನ್ನ ಡಿಟರ್ಮೈನ್ ಮಾಡಲಿಕ್ಕೆ. ಸೊ ನಾವು ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡಿ ಫೈನಾನ್ಷಿಯಲ್ ಪೊಸಿಷನ್ನ ನಾವು ಡಿಟರ್ಮೈನ್ ಮಾಡ್ಬೋದು. ನೆಕ್ಸ್ಟ್, ಲಾಸ್ಟ್ ಆಬ್ಜೆಕ್ಟಿವ್ ಆಫ್ ಅಕೌಂಟಿಂಗ್ ಈಸ್ ಪ್ರೊವೈಡಿಂಗ್ ಅಕೌಂಟಿಂಗ್ ಇನ್ಫಾರ್ಮೇಷನ್ ಟು users. Okay, this is one of the most important objective of accounting is to provide accounting information to both the users, means external users and internal users. ಸೊ ನಾವು ಅಕೌಂಟ್ನ ಪ್ರಿಪೇರ್ ಮಾಡಿ ನಾವು ಇಬ್ಬರು ಯೂಸರ್ಸ್ಗೆ ನಾವು ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡ್ತೀವಿ. ಯಾವ್ಯಾವ ಯೂಸರ್ಸ್ ಅಂದರೆ ಎಕ್ಸ್ಟರ್ನಲ್ ಯೂಸರ್ಸು, ಇಂಟರ್ನಲ್ ಯೂಸರ್ಸು. ಓಕೆ, ಇಷ್ಟು ಅಕೌಂಟಿಂಗ್ನ ಆಬ್ಜೆಕ್ಟಿವ್. ಸೊ ಫಸ್ಟ್ ಒನ್, ಮೇಂಟೈನಿಂಗ್ ಅಕೌಂಟಿಂಗ್ ರೆಕಾರ್ಡ್ಸ್. ಸೊ ಇನ್ ದಿಸ್ ವಿ ರೆಕಾರ್ಡ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಆ್ಯಂಡ್ ಈವೆಂಟ್ಸ್ ಆಫ್ ದ ಬಿಸ್ನೆಸ್ಗೆ ಸಂಬಂಧಪಟ್ಟಂಥ ಟ್ರಾನ್ಸಾಕ್ಷನ್ ಮತ್ತು ಈವೆಂಟ್ಸ್ನ ರೆಕಾರ್ಡ್ ಮಾಡ್ತೀವಿ. Second objective is determining profit or loss. In order to determine profit or loss, we need to prepare trading, profit and loss account. Third objective is determining financial position. In order to determine financial position, we need to prepare balance sheet. Fourth objective is providing accounting information to both external users and internal users. Okay, next topic, ಅಡ್ವಾಂಟೇಜಸ್ ಆಫ್ ಅಕೌಂಟಿಂಗ್ನಿಂದ ನಮಗೆ ಯಾವ್ಯಾವ ರೀತಿ ಅನುಕೂಲ ಆಗ್ತದೆ. ಫಸ್ಟ್ ಅಡ್ವಾಂಟೇಜ್ ಈಸ್ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಅಬೌಟ್ ಬಿಸ್ನೆಸ್. ಅಕೌಂಟಿಂಗ್ ಹೆಲ್ಪ್ಸ್ ಟು ನೋ ದಿ financial information of the business. So if we need
To know the profit or loss and financial position of the business concern, we have to prepare accounts. When we prepare the accounts, we can know the profit or loss and financial position. So profit or loss and financial position known through accounting. ಓಕೆ, ನಾವು ಅಕೌಂಟ್ಸ್ನ ಪ್ರಿಪೇರ್ ಮಾಡಿದ್ರೆ ಆ ಒಂದು ಬಿಸ್ನೆಸ್ನ ಪ್ರಾಫಿಟ್ ಅಥವಾ ಲಾಸಸ್ ಮತ್ತು ಫೈನಾನ್ಷಿಯಲ್ ಪೊಸಿಷನ್ ಹೇಗಿದೆ ಅಂತ ತಿಳ್ಕೊಬೋದು. ಸೊ ಇದನ್ನು ತಿಳ್ಕೊಬೇಕು ಅಂದರೆ ಅಕೌಂಟ್ಸ್ನ ಪ್ರಿಪೇರ್ ಮಾಡಬೇಕು. ಸೊ ಅಕೌಂಟ್ಸ್ನ ಪ್ರಿಪೇರ್ ಮಾಡಿದರೆ ಇದನ್ನು ನಾವು ತಿಳ್ಕೊಬೋದು. ಹಾಗಾಗಿ ಇದು ಒಂದು ಅನುಕೂಲಕರವಾಗಿದೆ. ಸೆಕೆಂಡ್ ಅಡ್ವಾಂಟೇಜಸ್ ಆಫ್ ಅಕೌಂಟಿಂಗ್ ಈಸ್ ಅಸಿಸ್ಟೆನ್ಸ್ ಟು ಮ್ಯಾನೇಜ್ಮೆಂಟ್. ಅಸಿಸ್ಟೆನ್ಸ್ ಟು ಮ್ಯಾನೇಜ್ಮೆಂಟ್. ದ ಮ್ಯಾನೇಜ್ಮೆಂಟ್ ಮೇಕ್ಸ್ ಬಿಸ್ನೆಸ್ ಪ್ಲ್ಯಾನ್ಸ್. ಓಕೆ, ಒಂದು ಮ್ಯಾನೇಜ್ಮೆಂಟ್, ಒಂದು ಓನರ್ ಯಾರಿರ್ತಾರೆ ಅಥವಾ ಮ್ಯಾನೇಜ್ಮೆಂಟ್ ಏನಿರುತ್ತೆ ಒಂದು ಬಿಸ್ನೆಸ್ ಆರ್ಗನೈಸೇಷನಲ್ಲಿ, ಅವರು ಪ್ಲ್ಯಾನ್ಸ್ನ ಮಾಡ್ತಾ ಇರ್ತಾರೆ. ಆ ಪ್ಲ್ಯಾನ್ಸ್ನ ಮಾಡಬೇಕು ಅಂದರೆ ಅಕೌಂಟಿಂಗ್ ಬೇಕು. ಅಕೌಂಟಿಂಗ್ ಇಲ್ಲ ಅಂದರೆ ನಾವು ಪ್ಲ್ಯಾನ್ಸ್ ಮಾಡೋದು ಕಷ್ಟವಾಗ್ತದೆ. ಸೊ ಅಕೌಂಟಿಂಗ್ ಇದ್ದರೆ, ಅಕೌಂಟ್ಸ್ ಇನ್ಫಾರ್ಮೇಷನ್ ಇದ್ದರೆ ನಾವು ಈಸಿಯಾಗಿ ಬಿಸ್ನೆಸ್ ಪ್ಲ್ಯಾನ್ ಮಾಡ್ಬೋದು. ಓಕೆ, ದ ಮ್ಯಾನೇಜ್ಮೆಂಟ್ ಮೇಕ್ಸ್ ಬಿಸ್ನೆಸ್ ಪ್ಲ್ಯಾನ್ಸ್ ಆನ್ ದ ಬೇಸಿಸ್ ಆಫ್ ಅಕೌಂಟಿಂಗ್ ಇನ್ಫಾರ್ಮೇಷನ್. ಫಾರ್ ಎಕ್ಸಾಂಪಲ್, ಈಗ ಅಕೌಂಟಿಂಗ್ ಇನ್ಫಾರ್ಮೇಷನ್ ನಮಗೆ ಸಿಕ್ಕಿದೆ, ಅದರಲ್ಲಿ ಇನ್ ಕೇಸ್ ಪ್ರಾಫಿಟ್ ಅರ್ನ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ನಾವು ಬಿಸ್ನೆಸ್ ಪ್ಲ್ಯಾನ್ ಮಾಡ್ಕೊಬೋದು. ಹೇಗೆ ನಾವು ಪ್ರಾಫಿಟ್, ಈಗ ಸಪೋಸ್ 2020 ಒಂದು 5 crore rupees ಪ್ರಾಫಿಟ್ನ ಅರ್ನ್ ಮಾಡಿದ್ದೀವಿ ಅಂದರೆ ಅದರಲ್ಲಿ ಸರ್ಟನ್ ಪೋರ್ಷನ್ ಆಫ್ ಪ್ರಾಫಿಟ್ನ ನಾವು ಮತ್ತೆ ಬಿಸ್ನೆಸ್ನ ಎಕ್ಸ್ಟೆಂಡ್ ಮಾಡಲಿಕ್ಕೆ ಯೂಸ್ ಮಾಡ್ಕೊಳ್ಬೋದು. ಓಕೆ, ಇನ್ ಕೇಸ್ ಲಾಸ್ ಆಗ್ತಿದೆ ಅಂದರೆ ಏನು ಮಾಡ್ಬೋದು, ಎಲ್ಲಿ ನಾವು ಒಂದು ಲೀಕ್ಔಟ್, ಎಲ್ಲಿ ನಾವು ಲಾಸ್ ಆಗ್ತಿದೆ ನಮಗೆ, ಇನ್ ಕೇಸ್ ಲಾಸ್ ಆಗ್ತಿದೆ ಅಂದರೆ ಆ ಲಾಸ್ ಆಗೋದಕ್ಕೆ ಏನು ಕಾರಣ, ಎಲ್ಲಿ ಡ್ಯಾಮೇಜಸ್ ಇದೆ ಅಥವಾ ಎಲ್ಲಿ ವರ್ಕಲ್ಲಿ ಲಾಸ್ ಆಗ್ತಿದೆ ಎಲ್ಲನ ನಾವು ಫೈಂಡ್ ಔಟ್ ಮಾಡ್ಬೋದು. ಸೊ ಬಿಸ್ನೆಸ್ನ ಪ್ಲ್ಯಾನ್ ಮಾಡಬೇಕು ಅಂದರೆ ಅಥವಾ ಬಿಸ್ನೆಸ್ ಡಿಸಿಷನ್ಸ್ ತೊಗೊಳ್ಬೇಕು ಅಂದರೆ ಅಕೌಂಟಿಂಗ್ ಇನ್ಫಾರ್ಮೇಷನ್ನು ಬೇಕಾಗ್ತದೆ. ಸೊ ಅಕೌಂಟಿಂಗ್ ಇನ್ಫಾರ್ಮೇಷನಿಂದ ಮ್ಯಾನೇಜ್ಮೆಂಟ್ಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್, ಥರ್ಡ್ ಅಡ್ವಾಂಟೇಜ್ ಈಸ್ ರೀಪ್ಲೇಸಸ್ ಮೆಮೊರಿ. ಓಕೆ, ನಾವು ನೆನಪಿಟ್ಕೊಳ್ಳೋದನ್ನ ಅಕೌಂಟಿಂಗು ರೀಪ್ಲೇಸ್ ಮಾಡುತ್ತೆ. ಓಕೆ, ಅಕೌಂಟಿಂಗ್ ನಾವು ಪ್ರಿಪೇರ್ ಮಾಡ್ತಿದ್ದೀವಿ ಅಂದರೆ ನಾವು ಏನೇನು ಟ್ರಾನ್ಸಾಕ್ಷನ್ ನಡೆಸಿರ್ತೀವಿ, ಯಾರಿಗೆ ಸಾಲ ಕೊಟ್ಟಿರ್ತೀವಿ ಅವೆಲ್ಲವನ್ನ ನೆನಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹೌದಾ? ಯಾಕಂದರೆ ನಾವು ಅಕೌಂಟಿಂಗಲ್ಲಿ ಎಲ್ಲ ರೆಕಾರ್ಡ್ ಮಾಡ್ತೀವಿ, ಏನೇ ಟ್ರಾನ್ಸಾಕ್ಷನ್ ನಡೆದಿರುತ್ತೆ, ಯಾರಿಗೆ ಕ್ರೆಡಿಟ್ಗೆ ಸೇಲ್ ಮಾಡಿದ್ದೀವಿ, ಕ್ರೆಡಿಟ್ ಪರ್ಚೇಸ್ ಮಾಡಿದ್ದೀವಿ, ಅಥವಾ ಯಾವ ಬ್ಯಾಂಕಿಂದ ಲೋನ್ ತೊಗೊಂಡಿದ್ದೀವಿ, ಡಿಬೆಂಚರ್ಸ್ ಎಷ್ಟಿದೆ. ಓಕೆ, ಎಲ್ಲ ಇನ್ಫಾರ್ಮೇಷನ್ನು ಅಕೌಂಟಿಂಗಲ್ಲಿ ಇರುತ್ತೆ. ಸೊ ಅಷ್ಟು ಇನ್ಫಾರ್ಮೇಷನ್ ಅಕೌಂಟಿಂಗಲ್ಲಿ ಇರೋದ್ರಿಂದ ಆ ಎಲ್ಲ ಇನ್ಫಾರ್ಮೇಷನ್ ನಾವು ತಲೆಯಲ್ಲಿ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಅಕೌಂಟಿಂಗ್ನ ಪ್ರಿಪೇರ್ ಮಾಡಿದ್ರೆ ಇದೊಂದು ಅಡ್ವಾಂಟೇಜ್ ಆಗುತ್ತೆ. ನೋಡಿ, ರೀಪ್ಲೇಸಸ್ ಮೆಮೊರಿ. ಎ ಸಿಸ್ಟಮೆಟಿಕ್ ರೆಕಾರ್ಡಿಂಗ್ ಆಫ್ ಟ್ರಾನ್ಸಾಕ್ಷನ್ಸ್ replaces the necessity to remember transactions. ಯಾವ್ಯಾವ ಟ್ರಾನ್ಸಾಕ್ಷನ್ಸ್ ನಡೆದಿರುತ್ತೆ ಅದನ್ನು ರಿಮೆಂಬರ್ ಮಾಡ್ಕೊಳ್ಳೋ ಅಥವಾ ತಲೆ ನೆನಪಿಟ್ಕೊಳ್ಳೋದು ಅಥವಾ ಪದೇ ಪದೇ ನೆನೆಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಯಾಕೆ? ಅಕೌಂಟಿಂಗಲ್ಲಿ ನಾವೆಲ್ಲ ರೆಕಾರ್ಡ್ ಮಾಡಿರ್ತೀವಿ. ನಮಗೆ ಯಾವಾಗ ಬೇಕಾವಾಗ ಅಕೌಂಟಿಂಗ್ ಬುಕ್ನ ಜರ್ನಲ್ ಓಪನ್ ಮಾಡಿದ್ರೆ ಸಾಕು, ಅಲ್ಲೆಲ್ಲ ಟ್ರಾನ್ಸಾಕ್ಷನ್ಸ್ ಇರುತ್ತೆ. ಸೊ ಅದನ್ನು ನೋಡಿ ನಾವು ಇಲ್ಲಿಷ್ಟು ಯಾವ್ಯಾವ ಟ್ರಾನ್ಸಾಕ್ಷನ್ ನಡೆದಿದೆ, ಎಷ್ಟು ಸಾಲ ಇದೆ, ಎಲ್ಲ ಇನ್ಫಾರ್ಮೇಷನ್ನ ತಿಳ್ಕೊಳ್ಬೋದು. ಸೊ ದಿಸ್ ಇಸ್ ದ ಥರ್ಡ್ ಅಡ್ವಾಂಟೇಜಸ್ ಆಫ್ ಅಕೌಂಟಿಂಗ್. Next, fourth advantage is facilitates comparative study. ಅಂದರೆ ಫಾರ್ ಎಕ್ಸಾಂಪಲ್, ಈಗ ನಿಮಗೆ ನಾವು ಎಕ್ಸಾಮ್ಸ್ ಆದಮೇಲೆ ಮಾರ್ಕ್ಸ್ ಕಾರ್ಡ್ ಕೊಡ್ತೇವೆ, ಹೌದಾ? ಈಗ ಫಸ್ಟ್ ಇಯರ್ ಎಕ್ಸಾಮ್ ಬರೆದಿರ್ತೀರಾ, ಅದಕ್ಕೆ ಮಾರ್ಕ್ಸ್ ಕಾರ್ಡ್ ಕೊಡ್ತೇವೆ. ಸೆಕೆಂಡ್ ಇಯರ್ ಎಕ್ಸಾಮ್ ಬರೀತೀರಾ, ಅದಕ್ಕೂ ಮಾರ್ಕ್ಸ್ ಕಾರ್ಡ್ ಬರುತ್ತೆ. ಸೊ ನೀವು ಇದನ್ನು ಕಂಪೇರ್ ಮಾಡ್ಕೊಳ್ಬೋದು. ಹೇಗೆ? ನಿಮ್ಮ ಮಾರ್ಕ್ಸ್ ಕಾರ್ಡು, ಫಸ್ಟ್ ಇಯರ್ ಮಾರ್ಕ್ಸ್ ಕಾರ್ಡ್ನ ಸೆಕೆಂಡ್ ಇಯರ್ ಮಾರ್ಕ್ಸ್ ಕಾರ್ಡ್ ಜೊತೆ ಕಂಪೇರ್ ಮಾಡ್ಬೋದಾ? ಫಸ್ಟ್ ಇಯರಲ್ಲಿ ಇಷ್ಟು ಮಾರ್ಕ್ಸ್ ಬಂದಿತ್ತು, ಸೆಕೆಂಡ್ ಇಯರಲ್ಲಿ ಇಷ್ಟು ಮಾರ್ಕ್ಸ್ ಬಂದಿತ್ತು. ಓಕೆ, ಇದನ್ನು ನಾವು ಇಂಟ್ರಾ ಕಂಪ್ಯಾರಿಸನ್ ಅಂತ ಕರಿತೇವೆ. ಇನ್ ಕೇಸ್ ನಿಮ್ಮ ಮಾರ್ಕ್ಸ್ ಕಾರ್ಡ್ನ, ನಿಮ್ಮ ಫಸ್ಟ್ ಇಯರ್ ಮಾರ್ಕ್ಸ್ ಕಾರ್ಡ್ನ ನಿಮ್ಮ ಫ್ರೆಂಡಿನ ಫಸ್ಟ್ ಇಯರ್ ಮಾರ್ಕ್ಸ್ ಜೊತೆ ಕಂಪೇರ್ ಮಾಡ್ಕೊಬೋದು. ಇದನ್ನು ಇಂಟರ್ ಕಂಪ್ಯಾರಿಸನ್ ಅಂತ ಕರಿತೇವೆ. ಓಕೆ, ಅದೇ ಥರ ನಾವು ಬಿಸ್ನೆಸ್ಸಲ್ಲಿ ಕಂಪ್ಯಾರಿಸನ್ ಮಾಡ್ಕೊಬೋದು. ಕಂಪ್ಯಾರಿಟಿವ್ ಸ್ಟಡಿ ಅದರಲ್ಲಿ ಎರಡು ರೀತಿ ಇರುತ್ತೆ. ಒಂದು ಇಂಟ್ರಾ ಫರ್ಮ್ ಕಂಪ್ಯಾರಿಸನ್, ಸೆಕೆಂಡ್ ಒನ್ ಇಂಟರ್ ಫರ್ಮ್ ಕಂಪ್ಯಾರಿಸನ್. ಇಂಟ್ರಾ-ಫರ್ಮ್ ಕಂಪ್ಯಾರಿಸನ್, ಇಂಟರ್-ಫರ್ಮ್ ಕಂಪ್ಯಾರಿಸನ್. ಸೊ ಇಂಟರ್-ಫರ್ಮ್ ಕಂಪ್ಯಾರಿಸನ್ ಹೇಗೆ ಅಂದರೆ, ನಮ್ಮ ಬಿಸ್ನೆಸ್ನ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಜೊತೆ ಇನ್ನೊಂದು ಬಿಸ್ನೆಸ್ನ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನ ಕಂಪೇರ್ ಮಾಡೋದು. ಓಕೆ, ಸಪೋಸ್ ಇದು ABC ಕಂಪನಿ ಅಂತ ಇಟ್ಕೊಳ್ಳೋಣ.
ಇದು XYZ ಕಂಪನಿ ಅಂದ್ಕೊಳ್ಳೋಣ. ಓಕೆ, ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಇದ್ದರೆ ABC ಕಂಪನಿಯ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನ XYZ ಕಂಪನಿ ಜೊತೆ ಕಂಪೇರ್ ಮಾಡ್ಬೋದು. ಹೀಗೆ ಒಂದು ಫರ್ಮು ಬೇರೆ ಫರ್ಮ್ ಜೊತೆ ಕಂಪೇರ್ ಮಾಡ್ಕೊಂಡದನ್ನು ಇಂಟರ್ ಫರ್ಮ್ ಕಂಪ್ಯಾರಿಸನ್ ಅಂತ ಕರಿತೇವೆ. ಇನ್ನೊಂದು ಇಂಟ್ರಾ ಫರ್ಮ್ ಕಂಪ್ಯಾರಿಸನ್. ಇಂಟ್ರಾ ಅಂದರೆ ತನ್ನೊಳಗೇನೆ. ಓಕೆ, ಅಂದರೆ ABC ಕಂಪನಿ ಇದೆ, ಅದರಲ್ಲಿ 2019 ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಜೊತೆ 2020 ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನ ಕಂಪೇರ್ ಮಾಡೋದು. ಓಕೆ, ABC ಕಂಪನಿಯ 2019 ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನ 2020 ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಜೊತೆ ಕಂಪೇರ್ ಮಾಡೋದು. ಅದನ್ನು ನಾವು ಇಂಟ್ರಾ ಫರ್ಮ್ ಕಂಪ್ಯಾರಿಸನ್, ಇದು ಇಂಟ್ರಾ, ಇದು ಇಂಟರ್ ಫರ್ಮ್ ಕಂಪ್ಯಾರಿಸನ್. ಸೊ ನಾವು ಈ 1 ಇಯರ್ ಇನ್ನೊಂದು ಇಯರ್ ಜೊತೆ ಕಂಪೇರ್ ಮಾಡೋದ್ರಿಂದ ನಮ್ಮ ಬಿಸ್ನೆಸ್ಸು ಪ್ರೋಗ್ರೆಸಿವಲ್ಲಿ ಇದೆಯಾ ಅಥವಾ ಪ್ರೋಗ್ರೆಸ್ ಇಲ್ವೋ ಅದನ್ನು ತಿಳ್ಕೊಳ್ಬೋದು. ಇನ್ ಕೇಸ್ ಇಂಟರ್ ಫರ್ಮ್ ಕಂಪ್ಯಾರಿಸನ್ ಮಾಡಿಕೊಂಡ್ರೆ ನಮ್ಮ ಫರ್ಮ್ಗೂ ಆ ಫರ್ಮ್ಗೂ ಎಷ್ಟು ಡಿಫ್ರೆನ್ಸ್ ಇದೆ, ಅವರದ್ದು ಎಷ್ಟು ಪ್ರಾಫಿಟ್ ಜಾಸ್ತಿ ಇದೆ ಅಥವಾ ನಮಗಿಂತ ಎಷ್ಟು ಪ್ರಾಫಿಟ್ ಕಡಿಮೆ ಇದೆ ಅನ್ನೋದನ್ನು ತಿಳ್ಕೊಳ್ಬೋದು. ಸೊ ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಅಡ್ವಾಂಟೇಜಸ್ ಆಫ್ ಅಕೌಂಟಿಂಗ್. ಓಕೆ, ಇಷ್ಟು ಅಡ್ವಾಂಟೇಜಸ್ ಆಫ್ ಅಕೌಂಟಿಂಗ್. ಫಸ್ಟ್ ಒನ್, ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಅಬೌಟ್ ಬಿಸ್ನೆಸ್. Second one, assistance to management in decision making. Third one, replaces memory. Last one, facilitates comparative study. Thank you so much for watching. Bye bye. Take care.